ಆದಿ ನೀ ಗೋಬಿ ಮಂಚೂರಿ ತಿಂದ್ಯಾ? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಸಿಂಧು ಗೋಬಿ ಮಂಚೂರಿ ಮಾಡ್ತೀನಿ ಅಂತ ಹೇಳಿದ್ಲು. ಅಂದರೆ ಸ್ಪೆಷಲ್ ಏನಿಲ್ಲ, ಸುಮ್ಮನೆ ಹೀಗೇನೆ. ಅದಕ್ಕಂತ ಮತ್ತೆ ಏನೋ ಐಟಮ್ ಕೂಡ ತಂದಿಲ್ಲ, ನಾವು ಮನೇಲಿರೋದ್ರಲ್ಲೇ ಮಾಡ್ತೀನಿ ಅಂತ ಹೇಳಿದ್ಲು. ಬನ್ನಿ ಹೇಗೆ ಮಾಡ್ತಾಳೆ ಅಂತ ನೋಡೋಣ. ಚೂರು ಬಿಸಿ ಆಗ್ತಾಯಿದ್ದೇನೆ. ಫಸ್ಟಿಗೆ ಏನು ತೊಗೊಂಡಿದ್ದೆ? ಇದೇನು ಹಿಟ್ಟು? ಕಾರ್ನ್ಫ್ಲೋರ್ಗೆ ಒಂಚೂರು ಎಣ್ಣೆ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ತೊಗೊಂಡಿದ್ದಾಳೆ, ಅದಕ್ಕೆ ಬಿಸಿ ಎಣ್ಣೆ ಹಾಕಿದ್ದಾಳೆ. ಸೊ ಈಗಷ್ಟೇ ನೋಡಿದ್ರಲ್ಲ ನೀವು ಅದೇ. ಈಗ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಉಪ್ಪು, ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು. ಇದು ಕ್ರಿಸ್ಪಿಗಲ್ಲ, ಚೂರು ಸಾಸ್ ಹಾಕಲ್ಲ, ಚೂರು ಸಾಸ್ ಹಾಕ್ಕೊಳ್ಬೇಕಾ? ಯಾವ ಸಾಸ್ ಹಾಕ್ತೀಯಾ? ಸೋಯಾ ಸಾಸ್ ಚೂರು, ಒಂಚೂರು ಹಾಕಲ್ಲ. ಚೂರು ಅಂತೇಳಿ ಜಾಸ್ತಿ ಬಿದ್ದಿರುತ್ತೆ. ಚೂರು ಅಂತೇಳಿ ಜಾಸ್ತಿ ಬಿದ್ದಿರುತ್ತೆ. ಅಯ್ಯೋ ದೇವಾ, ಚೂರು ಸಾಕು, ಸ್ವಲ್ಪ ಸಾಕು. ಸೋಯಾ ಸಾಸ್ ಹಾಕಿದ್ದಾಳೆ. ಇದು ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ. ಫಸ್ಟ್ ಟೈಮ್ ಮಾಡಿದ ನೀನು ಅಥವಾ ಮಾಡಿದ್ಯಾ? ನಾನು ಸುಮ್ಮನೆ ಅವಾಗೆಲ್ಲ ಆಮೇಲೆ ಸುಮ್ಮನೆ ಅವಾಗೇನು ಚೆನ್ನಾಗಿರ್ತಿಲ್ಲ, ಒಟ್ಟು ಮಾಡ್ತೀನಿ ಮಾಡೋದಂತ ಇಲ್ಲೇ ಮಾಡ್ತಿರೋದು. ಹೌದಾ? ಇದೊಂಥರ ಎಕ್ಸ್ಪೆರಿಮೆಂಟ್. ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕಾ? ಓಕೆ, ನೀವು ಕಲಿಸ್ಕೊಳ್ತಾ ಇದ್ದಾವೆ. ಅಲ್ಲೊಬ್ರು ಗೋಬಿ ಕಟ್ ಮಾಡ್ತಿದ್ದಾರೆ, ಅವ್ರ ಹತ್ರ ಹೋಗಿ ಬರ್ತೀನಿ. ಇಲ್ಲೊಬ್ರು ಗೋಬಿ ಕಟ್ ಮಾಡ್ತಿದ್ದಾರೆ. ಹುಳ ಹುಡುಕೋ ಕೆಲಸ ನಂಗೆ ಕೊಟ್ಟಿದ್ದಾರೆ. ಹುಳ ಹುಡುಕೋ ಕೆಲಸ ಕೊಟ್ಟಿದ್ದಾರಾ? ಇದು ಫ್ಲವರನ್ನು ಬಿಸಿ ನೀರಿಗೆ ಹಾಕಿ ತಗೊಂಡಿದ್ದಲ್ಲ, ಅದಕ್ಕೆ ಬಿಸಿ ನೀರಿಗೆ ಸ್ವಲ್ಪ ಹಳದಿ ಹಾಕಿ ಸ್ವಲ್ಪ ಬಿಸಿ ಮಾಡಿ. ನೀನು ಯಾವತ್ತಾರು ಮಾಡಿದ್ಯಾ ಮಂಚೂರಿ? ನಾನು ತಿಂದಿದ್ದೇನೆ, ಮಾಡಿ ಸುದ್ದಿ ಕೇಳಲಿಲ್ಲ, ಮಾಡಿ ಸುದ್ದಿ ಕೇಳಿ. ನಾನು ಮಾಡಲಿಲ್ಲ. ಮಾಡಲಿಲ್ವಾ? ನೀನು ಟೇಸ್ಟ್ ನೋಡ್ಲಿಕ್ಕೆ ನಾನು ಹೆಲ್ಪರ್. ಅಲ್ಲಿ ಮಾಡ್ತಿದ್ದಾರಲ್ಲ ಗೋಬಿ, ಅವ್ರಿಗೆ ಹೆಲ್ಪರ್. ಏನಾದರೂ ಆ್ಯಡ್ ಮಾಡಿದ್ರಾ? ಇಲ್ಲ ಅಲ್ಲ? ಇಲ್ಲ, ಸಾಸ್ ಹಾಕಿದ್ ಗೊತ್ತೇ ಆಗ್ತಿಲ್ಲ ಹಾಕಿದೆ ಅಂತ ಅಲ್ಲ. ನೀರು ಹಾಕಿ ಮಿಕ್ಸ್ ಆಗಿಬಿಟ್ಟಿದೆ, ಕಾಫಿ ಥರ ಆಗುತ್ತೆ, ಚೂರು ಕಾಫಿ ಥರ. ಓಕೆ ಓಕೆ ಓಕೆ. ನೀರು ಹಾಕಿದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ. ಹಾಂ, ಈಗ ಎಷ್ಟು ಫ್ಲವರ್ ಎಷ್ಟು ತೊಗೊಂಡಿದ್ದು? 2 ಫ್ಲವರಿಗೆ ಇಷ್ಟು ಹಿಟ್ಟು ಸಾಕು ಅಂತನಾ? ಇದನ್ನು ನೆನಿಲಿಕ್ಕೆ ಇಡ್ಲಿಕ್ಕೆ ಅಂತ ಉಂಟಾ? ಏನಿಲ್ಲ, ಹಿಟ್ಟು ಕಲಸಿ ಮಾಡ್ತಿರೋದು. ಇದು ಫ್ಲವರ್ ಹೆಚ್ಚಾದ್ಮೇಲೆ ಅದನ್ನ ಮಿಕ್ಸ್ ಮಾಡಿ ಕರಿಯೋದು. ಆಮೇಲೆ ಒಂದು ಸೋಯಾ ಸಾಸು, ಟೊಮೆಟೊ ಸಾಸ್ ಹಾಕಿ ಒಗ್ಗರಣೆ ತಂದು ಈಗ ಇಲ್ಲಿ ಏನು ಹಿಟ್ಟಿದೆ ಇದಕ್ಕೆ ನೀರು ಹಾಕೊಂಡಿಲ್ಲ, ಮತ್ತೆ ನೀರು ಆದ್ಮೇಲೆ ಫಸ್ಟ್ ಫ್ಲವರ್ ಹಾಕೊಂಡ್ಬಿಟ್ಟು ಆಮೇಲೆ ಎಷ್ಟು ಈಗ ಹಿಟ್ಟೇನಿದೆ ಅದಕ್ಕೆ ಫ್ಲವರ್ನೆಲ್ಲ ಸೇರಿಸ್ಕೊಳ್ತಾ ಇರೋದು. ಅದೇ ನೀರಿಗೆ ಹಾಕಿಟ್ಟಿರ್ತಲ್ಲ ಅವಾಗಲೇ ಬಿಸಿ ನೀರಿಗೆ ಆ ಫ್ಲವರೆಲ್ಲ ಸೇರಿಸ್ಕೊಳ್ತಾ ಇದೆ. ಈಗ ಕಲಿಸ್ಕೊಂಡು ನೀರು ಹಾಕ್ಬಿಟ್ರೆ ಅಂತ ನೀರು ಹಾಕ್ಕೊಂಡಿಲ್ಲ. ಈಗ ನೀರು ಬೇಕಂತಿದ್ರೆ ನೀರನ್ನು ಸೇರಿಸ್ಕೊಳ್ತಾಳೆ ಅಲ್ಲ? ಎಷ್ಟು ಬೇಕಂತ ನೋಡಿ ಅದು ಫುಲ್ ನೀರು ಹಾಕ್ಬಿಡುತ್ತಲ್ಲ, ಕೋಟಿಂಗ್ ಇರೋದಿಲ್ಲ. ಈಗ ಹಿಟ್ಟೆಲ್ಲ ಕಲಸಿ ಆಯಿತು. ಹಿಟ್ಟು ಹಾಕಿ ಕಲಿಸ್ಕೊಂಡೆ, ಎಷ್ಟು ಬೇಕಷ್ಟು ನೀರು ಬೇಕಾದಷ್ಟು ಹಾಕಿ ಕಲಿಸ್ಕೊಂಡಿದ್ದೀವಿ. ಗಟ್ಟಿ ಗಟ್ಟಿ ಇದ್ರೂ ಚೆನ್ನಾಗಿ, ನೀರಾದರೆ ಇಳಿದು ಹೋಗ್ಬಿಡುತ್ತೆ ಅದು. ಇದಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿ ಇರಲಿ ಅಂತೇಳಿ ಈ ಥರ ಕಲಿಸ್ಕೊಂಡು ಎಣ್ಣೆ ಬಿಸಿ ಇಟ್ಕೊಂಡಿದ್ದೇವೆ. ಸ್ವಲ್ಪ ಎಣ್ಣೆ ಸಾಕು. ಇದು ಈಗ ಕಾಯಿಸ್ಲಿಕ್ಕೆ ಗೋಬಿಯನ್ನು ಬಿಡ್ತೇವೆ.
ಎಣ್ಣೆ ಚೆನ್ನಾಗಿ ಕಾದಿದ್ರೆ ಚೆನ್ನಾಗಾಗತ್ತಲ್ಲ. ಕೆಲವರೆಲ್ಲ ಕ್ಯಾಬೇಜಲ್ಲಿ ಮಾಡ್ತಾರೆ, ನಾನು ಇದರಲ್ಲೇ ಚೆನ್ನಾಗಾಗುತ್ತಲ್ಲ. ಫಸ್ಟ್ ಸ್ವಲ್ಪ ಬಿಸಿ ನೀರಿಗೆ ಹಾಕೊಂಡಿದ್ರಿಂದ ಸ್ವಲ್ಪ ಬೆಂದಂಗಿರುತ್ತೆ, ಹಾಗಾಗಿ ಚೆನ್ನಾಗಾಗತ್ತೆ. ಡೈರೆಕ್ಟಾಗಿ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಯೋದಿಲ್ಲ. ಕ್ಯಾಬೇಜ್ ಆದರೆ ಬೆಂದುಬಿಡುತ್ತೆ, ಫ್ಲವರ್ ಬೇಯೋದಿಲ್ಲ. ಸೊ ಹಾಗಾಗಿ ಫ್ಲವರ್ ಒಂದು ಸ್ವಲ್ಪ ಬಿಸಿ ನೀರು ಹಾಕೊಳ್ಳೋದು ಒಳ್ಳೆಯದು. ಈ ಥರ ಆಗಿದೆ ಸಾಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಕೂಡಲೇ ತೆಕ್ಕೊಂಡ್ರೆ ಆಯಿತು. ಅದು ಖಾರ ಪುಡಿ ಹಾಕಿದ್ರೆ ಕಲರ್ ಕರೆಕ್ಟ್ ಗೊತ್ತಾಗ್ತದೆ. ಹಳದಿ ಹುಡಿ ಮತ್ತೆ ಖಾರ ಪುಡಿ ಹಾಕಿದ್ರೆ ಸ್ವಲ್ಪ ರೆಡ್ ಬರ್ತದಲ್ಲ. ಹೌದು, ತುಂಬ ಕ್ರಿಸ್ಪಿ ಆಗಿದೆ. ಇದು ಕಾಯಿಸುವಾಗ ಮತ್ತೆ ಸುಮಾರು ಹೊತ್ತಾಗ್ಬೋದು, ತುಂಬ ಉಂಟು. ಸಖತ್ ಕ್ರಿಸ್ಪ್ ಇದೆ ಇದು ಮಾತ್ರ ನೋಡಿ. ತುಂಬ ಕ್ರಿಸ್ಪ್ ಇದೆ, ಅದು ಕಾರ್ನ್ಫ್ಲವರ್ ಹಾಕಿದ್ರಿಂದ. ತುಂಬ ಟೇಸ್ಟ್ ಇದೆ ಮಾತ್ರ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಎಲ್ಲ ಕಾಯಿಸಿ ಆಯಿತು. ಈಗ ಇದನ್ನು ಮಂಚೂರಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಇದು ಅವಾಗಲೇ ಎಣ್ಣೆ ಕಾಯಿಸಿ ಉಳಿದಿದ್ದಲ್ಲ, ಅದೇ ಎಣ್ಣೆಗೆ ಹಾಕೊಳ್ಳುವಂಥದ್ದು. ಸೊ ಇದಕ್ಕೆ ಆನಿಯನು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದೊಂದು ಸ್ವಲ್ಪ ಆನಿಯನು, ಅಂದರೆ ಇದು ಸ್ವಲ್ಪ ಸುಮ್ಮನೆ ಗಾರ್ನಿಷ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಇದು ಹಸಿಮೆಣಸು, ಇದು ಬೆಳ್ಳುಳ್ಳಿ, ಶುಂಠಿ. ಸೊ ಸ್ವಲ್ಪ ಪೇಸ್ಟ್ ಕೂಡ ಹಾಕೊತಾಳೆ ಅನಿಸುತ್ತೆ, ಸ್ವಲ್ಪ ಪೇಸ್ಟ್ ಕೂಡ ಹಾಕೊತಾಳೆ ಶುಂಠಿ ಬೆಳ್ಳುಳ್ಳಿದು. ಮತ್ತು ಕ್ಯಾಪ್ಸಿಕಮ್ ಇದ್ದರೆ ನೀವು ಹಾಕ್ಕೊಳ್ಬೋದು, ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಾವು ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇಲ್ಲ. ಈಗ ಒಂದೊಂದಾಗೆ ಹಾಕ್ತಾ ಬರೋಣ. ಫಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಮತ್ತು ಮೆಣಸು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಒಳಗಿದಾಗ ಎಣ್ಣೆಗೆ ಬಿಟ್ಕೊಳ್ಳುತ್ತಲ್ಲ ಖಾರ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಹಾಕೋಣ. ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋದು ಆಮೇಲೆ ಸೇರಿಸೋಣ. ಅದು ಈರುಳ್ಳಿ ಸ್ವಲ್ಪ ಎಣ್ಣೆ ಫ್ರೈ ಆದರೆ ಚೆನ್ನಾಗತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ಹಾಕೊಂಡಿದ್ದು. ಅಯ್ಯೋ, ಆನಿಯನ್ ಏನು ಹಾಕಿ ತೋರಿಸಿದೆ. ಅದಾದಮೇಲೆ ನಾವು ಕೆಚಪ್ ಯೂಸ್ ಮಾಡಿದ್ವಿ, ಇದೆ ಕಿಸನ್ ಅವ್ರದ್ದು ಕೆಚಪ್ಪು. ಅದಾದಮೇಲೆ ನಾವು ಸೋಯಾ ಸಾಸ್ ಯೂಸ್ ಮಾಡಿದ್ವಿ. ಸೋಯಾ ಸಾಸ್ ಎಲ್ಲಿದೆ? ಸೋಯಾ ಸಾಸ್ನ ಯೂಸ್ ಮಾಡಿದ್ವಿ. ಸೊ ಅದೆರಡು ವೀಡಿಯೋ ತೊಗೊಂಡಿದ್ದೆ ನಾನು, ಮಿಸ್ ಆಯಿತು. ಸೊ ಹಾಗಾಗಿ ಇದರಲ್ಲಿ ಈಗ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಕಾರ್ನ್ಫ್ಲೋರ್ ಸ್ಲರಿಯನ್ನು ಹಾಕಿದ್ವಿ, ಯಾಕೆಂದರೆ ಅದು ಜ್ಯೂಸಿಯಾಗಿ ಬರಲಿ ಅಂತ ಹೇಳಿ ಕಾರ್ನ್ಫ್ಲೋರ್ ಸ್ಲರಿಯನ್ನು ಸೇರಿಸಿದ್ವಿ. ಸೊ ಇನ್ನೂ ಡಾರ್ಕ್ ಇದೆ, ಬಟ್ ಮೊಬೈಲಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ. ಈ ಲೋಟದಲ್ಲಿ 1 ಲೋಟದಷ್ಟು ಸ್ಲರಿಯನ್ನು ತೊಗೊಂಡಿದ್ದೇವೆ ನಾವು. ಸರಿಯಾಗುತ್ತೆ. ಸೊ ಅದು ವೀಡಿಯೋ ಒಂದು ಮಿಸ್ ಆಯಿತು. ಅದೆರಡನ್ನ ಆ್ಯಡ್ ಮಾಡಿದೆ, ಮತ್ತು ಕಾರ್ನ್ಫ್ಲೋರ್ ಸ್ಲರಿಯನ್ನು ಆ್ಯಡ್ ಮಾಡಿದೆ. ಅದೊಂದು ಲೋಟದಷ್ಟು ಆ್ಯಡ್ ಮಾಡಿದೆ. 1 ಲೋಟ ನೀರಿಗೆ ಕಾರ್ನ್ಫ್ಲೋರನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಹಾಕಿರುವಂಥದ್ದು. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಯಾಕೆಂದರೆ ಸ್ವಲ್ಪ ಟೇಸ್ಟಿಗೆ ಅಂತೇಳಿ. ಸಾಸಲ್ಲೆಲ್ಲ ಸ್ವಲ್ಪ ಉಪ್ಪಿರ್ತದೆ, ಬಟ್ ಟೇಸ್ಟಿಗೆ ಸ್ವಲ್ಪ ಆ್ಯಡ್ ಮಾಡಿದ್ದೀವಿ. ನಾನು ಮತ್ತೆ ಗಟ್ಟಿ ಆಗ್ತದೆ, ಅದು ಕುದಿಸಿದ ತಕ್ಷಣ ಗಟ್ಟಿ ಆಗುತ್ತೆ. ಬಿಸಿ ಆದ ತಕ್ಷಣ ಗೋಬಿ ಹಾಕ್ಬಿಡೋಣ. ಗಟ್ಟಿದೆ. ಈಗ ಇದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಶುಗರ್, ಸಕ್ಕರೆಯನ್ನು ಆ್ಯಡ್ ಮಾಡಬೇಕು. ಈಗ ಇದು ಕುದೀತಾ ಇದ್ದಲ್ಲ, ಇದಕ್ಕೆ ನಾವೇನು ಕರೆದಿಟ್ಟಿದ್ದೀವಿ ಗೋಬಿ, ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಅದಾದ
ಕೊತ್ತಂಬರಿ ಸೊಪ್ಪನ್ನು ಹಾಕುವಂಥದ್ದು. ಹೀಗೆಲ್ಲ ಮಿಕ್ಸ್ ಮಾಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಇದು ಹೀಗೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಿಮಗೆ ಈ ಥರ ಜ್ಯೂಸಿಯಾಗಿ ಬೇಕಂದರೆ ಹೀಗೆ ಯೂಸ್ ಮಾಡ್ಕೊಳ್ಬೋದು. ಈಗ ಟೇಸ್ಟ್ ನೋಡಲಿಕ್ಕೆ ಬಂದಿದ್ದಾನೆ ಸಮ್ಮಿತ್ತು. ಈಗ ಸಮ್ಮಿತ್ತು ಟೇಸ್ಟ್ ನೋಡಿ ಹೇಳ್ತಾನೆ ಅಲ್ಲ ಸಮ್ಮಿತ್ತು? ಹಾಂ, ನಿಂಗೆ ಇಷ್ಟವಾ ಗೋಬಿ ಮಂಚೂರಿ? ಇಷ್ಟ. ಎಷ್ಟು ಇಷ್ಟ? ಸುಮಾರು. ಸಮಿತ ತಗೋ. ಸಮಿತ ಈಗ ನೀನು ಟೇಸ್ಟ್ ನೋಡಿ ಹೇಳ್ಬೇಕಾಯ್ತಾ ಹೇಗಿದೆ ಅಂತ? ಹ್ಞೂ ಅಂತ ಹೇಳಿ. ಹಾಂ ಹೇಳ್ತೀನಿ. ಸೂಪರ್. ಸೂಪರಾ? ಕರೆಕ್ಟ್ ಅಲ್ಲ? ಹೇಗಿದೆ? ಸ್ವೀಟ್ ಇದೆಯಾ, ಖಾರ ಇದೆಯಾ, ಹುಳಿ ಇದೆಯಾ, ಹೇಗಿದೆ? ಸ್ವೀಟ್ ಉಂಟಾ? ಒಳ್ಳೇದುಂಟಾ? ನಿಂಗೆ ಇಷ್ಟ ಆಯ್ತಾ? ಸೂಪರ್. ಆದಿ, ನೀ ಗೋಬಿ ಮಂಚೂರಿ ತಿಂದ್ಯಾ? ಎಂತದ ಮೈಕನ್ ತಿಂತೀಯಲ್ಲ? ಗೋಬಿ ಮಂಚೂರಿ ತಿಂದ್ಯಾ ಹೇಳು. ಈಗ ಆಯುಷಿಗೆ ಕೊಟ್ಟೆ. ಆಯುಷು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ, ನೋಡುವ. ಹೇಗೆ ಉಂಟಾ ಆಯುಷು? ಸೂಪರ್. ನಿಜವಾಗಿ ಹೇಗಿದೆ ಟೇಸ್ಟ್? ಹುಳಿ ಉಂಟಾ, ಖಾರ ಉಂಟಾ, ಸ್ವೀಟ್ ಉಂಟಾ, ಹೇಗೆ ಉಂಟು? ಕರೆಕ್ಟ್ ಇದೆ ಅಂದರೆ ಹುಳಿ ಖಾರ ಎಲ್ಲ ಉಂಟು. ನಿಂಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟನಾ ಗೋಬಿ ಮಂಚೂರಿ? ಇಷ್ಟನಾ ನಿಮಗೆ? ನೀ ಫಸ್ಟ್ ಟೈಮ್ ತಿನ್ನೋದ ತಿಂದಿದ್ಯಾ? ತಿಂದಿದ್ಯಾ? ಇಷ್ಟ ಆಯ್ತಾ ನಿಂಗೆ? ಯಾರು ಮಾಡಿದ್ದಾರೆ? ಯಾರು ಮಾಡಿದ್ದಾಳೆ? ನಾನಲ್ಲ. ಯಾರು ಮಾಡಿದ್ರು? ಯಾರು ಹೆಸರು? ಯಾರು ಹೇಳ? ಕರೆಕ್ಟ್.